ಆತ್ಮೀಯ ಅರ್ಥಶಾಸ್ತ್ರ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿರುದ್ಯೋಗ ಹೆಚ್ಚಳಕ್ಕೆ ಕಾರಣಗಳು, ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಈ ಒಂದು ಟಾಪಿಕ್ ಬಗ್ಗೆ ನಾನು ನಿಮಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಹಿಂದಿನ ತರಗತಿಯಲ್ಲಿ ನಿರುದ್ಯೋಗ ಅಂದ್ರೇನು, ನಿರುದ್ಯೋಗದ ವಿಧಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು. ಇವತ್ತು ಈ ನಿರುದ್ಯೋಗವು ಯಾವ ಕಾರಣಕ್ಕಾಗಿ ಆರ್ಥಿಕತೆಯಲ್ಲಿ ಹೆಚ್ಚಳವಾಗ್ತದೆ ಎಂಬ ಮಾಹಿತಿಯನ್ನು ಇವತ್ತು ನಾವು ಹಂಚಿಕೊಳ್ಳೋಣ. ಬನ್ನಿ. ನಿರುದ್ಯೋಗಕ್ಕೆ ಹೆಚ್ಚಳಕ್ಕೆ ಮೊದಲನೇ ಕಾರಣ ಹೆಚ್ಚಾಗುತ್ತಿರುವಂಥ ಜನಸಂಖ್ಯೆ ಪ್ರಮಾಣ. ಅಂದರೆ ಜನಸಂಖ್ಯೆ ಹೆಚ್ಚಳ ಆತಂತಂದ್ರೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗುತ್ತದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಳವಾಗುವುದರಿಂದ ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗಿ ಕಂಡುಬರುತ್ತದೆ. ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾದಂತೆ ಉದ್ಯೋಗ ಅವಕಾಶಗಳು ಅದರ ತಕ್ಕಂತೆ ಹೆಚ್ಚಳ ಆಗುವುದಿಲ್ಲ. ಹೀಗಾಗಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಸೆಕೆಂಡ್ ಒನ್, ಕೃಷಿ ಕ್ಷೇತ್ರದ ಮೇಲೆ ಅತಿ ಹೆಚ್ಚು ಅವಲಂಬನೆ ಇತ್ತಂತಂದ್ರೆ ನಿರುದ್ಯೋಗವು ಹೆಚ್ಚಳವಾಗ್ತದೆ. ಯಾಕಂದ್ರೆ ಇಂಡಿಯಾದೊಳಗೆ ಹೆಚ್ಚು ಕಡಿಮೆ ಇಲ್ಲ ಅಂದರೂ ಕೂಡ 58% ಕೃಷಿ ವಲಯದ ಮೇಲೆ ಅವಲಂಬನೆಯನ್ನು ಹೊಂದಿದ್ದಾರೆ. ಹೀಗಾಗಿ ಅದರ ಮೇಲೆ ಅವಲಂಬನೆ ಹೊಂದಿದ್ರೆ ಈ ಕೃಷಿ ಕ್ಷೇತ್ರ ವರ್ಷದಲ್ಲಿ ಕೇವಲ 6 ತಿಂಗಳ ಉದ್ಯೋಗವನ್ನು ಒದಗಿಸಿಕೊಡುವಂಥ ವಲಯವಾಗಿದ್ದು, ಇನ್ನು ಉಳಿದಂಥ 6 ತಿಂಗಳು ನಿರುದ್ಯೋಗವನ್ನು ಅನುಭವಿಸುವಂಥ ಒಂದು ಸನ್ನಿವೇಶವನ್ನು ಈ ವಲಯದ ಮೇಲೆ ನಾವು ಕಾಣ್ತೇವೆ. ಇನ್ನು ನಿರುದ್ಯೋಗಕ್ಕೆ ಮೂರನೇ ಕಾರಣ ಕೈಗಾರಿಕಾ ಅಭಿವೃದ್ಧಿ ಕೊರತೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂತಂದ್ರೆ ಉದ್ಯೋಗವನ್ನು ಸೃಷ್ಟಿಸುವಂಥ ಕೈಗಾರಿಕೆಗಳು ಸಾಕಷ್ಟು ಅಭಿವೃದ್ಧಿಯಾಗದಿರುವುದರಿಂದ ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಇವು ವಿಫಲವಾಗುವುದರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ನೆಕ್ಸ್ಟ್ ಒನ್, ಶಿಕ್ಷಣ ವ್ಯವಸ್ಥೆಯ ದೋಷಗಳಿಂದಾಗಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಶಿಕ್ಷಣವು ಉದ್ಯೋಗವನ್ನು ಒದಗಿಸಿಕೊಡ್ತದೆ. ಆದರೆ ಇತ್ತೀಚಿನ ಶಿಕ್ಷಣ ಕೇವಲ ಪದವಿಗಳಿಗೆ ಮಾತ್ರ ಸೀಮಿತವಾಗಿದ್ದು ಶಿಕ್ಷಿತ ನಿರುದ್ಯೋಗಕ್ಕೆ ಪ್ರಮುಖವಾಗಿ ಕಾರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಪ್ಯುಕ್ತ ತಾಂತ್ರಿಕ ಪ್ರಗತಿ ಆದಂತೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಇತ್ತೀಚೆಗೆ ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳನ್ನು ಸ್ವಯಂಚಾಲಿತ ತಂತ್ರಜ್ಞಾನವನ್ನು ಬಳಕೆ ಮಾಡುವುದರಿಂದ ಮಾನವ ಸಂಪನ್ಮೂಲ ಶ್ರಮದ ಪ್ರಮಾಣ ಕಡಿಮೆಯಾಗಿ ಆರ್ಥಿಕತೆಯಲ್ಲಿ ಈ ತಾಂತ್ರಿಕ ನಿರುದ್ಯೋಗ ಉಂಟಾಗುವಂಥ ಸನ್ನಿವೇಶ ಬಂದಿದೆ. ಇನ್ನು 6th ಒನ್, ಬಂಡವಾಳದ ಕೊರತೆಯಿಂದಾಗಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಹೇಗೆ ಅಂತಂದ್ರೆ ಬಂಡವಾಳ ಹೂಡಿಕೆ ಆತಂದ್ರೆ ಹೊಸ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾವೆ. ಆದರೆ ಇಲ್ಲಿ ಬಂಡವಾಳ ಹೂಡಿಕೆ ಕಡಿಮೆ ಆತಂತಂದ್ರೆ ಆರ್ಥಿಕತೆಯಲ್ಲಿ ಯಾವುದೇ ಹೊಸ ಕೈಗಾರಿಕೆಗಳು ಸ್ಥಾಪನೆ ಆಗೋದಿಲ್ಲ. ಈ ಬಂಡವಾಳ ಹೂಡಿಕೆ ಕೊರತೆಯಿಂದಾಗಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಆಗ್ಲಿಕ್ಕಂತಂದ್ರೆ ಉದ್ಯೋಗ ಸೃಷ್ಟಿ ಕೂಡ ಆಗೋದಿಲ್ಲ. ಉದ್ಯೋಗ ಸೃಷ್ಟಿ ಆಗ್ಲಿಕ್ಕಂದ್ರೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುವಂಥ ಸಂಭವ ಇರ್ತದೆ. 7ನೇ ಕಾರಣ ಗ್ರಾಮೀಣ ಮತ್ತು ನಗರದ ವಲಸೆ ಅಂತೇಳಿ ಇಲ್ಲಿ ಕೂಡ ನಿರುದ್ಯೋಗ ಸಂಭವಿಸುತ್ತದೆ. ಹಳ್ಳಿಗಳಿಂದ ಅತಿಯಾಗಿ ನಗರಕ್ಕೆ ಅತಿಯಾದ ವಲಸೆ ಸಂಭವಿಸುವುದರಿಂದ ನಗರದಲ್ಲಿ ಅಧಿಕ ಒತ್ತಡವಾಗಿ ಅಲ್ಲಿ ನಿರುದ್ಯೋಗ ಸಂಭವಿಸುವಂಥ ಸಾಧ್ಯತೆ ಇರುತ್ತದೆ. 8th ಒನ್, ನಿಧಾನ ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ ದರ ಕಡಿಮೆಯಾದಾಗ ಅಲ್ಲಿ ಆ ದೇಶದ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳು ಕಡಿಮೆಯಾಗುವಂಥ ಸಂಭವ ಇರುತ್ತದೆ. 9, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಂತೇಳಿ ಅಂದರೆ ಕೆಲವು ಉದ್ಯೋಗಗಳನ್ನು ತಿರಸ್ಕರಿಸುವ ಮನೋಭಾವ ಮತ್ತು ಶ್ರಮದ ಮೇಲಿನ ತಾತ್ಸಾರ ಇವು ಉದ್ಯೋಗ ಸ್ವೀಕಾರಕ್ಕೆ ಅಡ್ಡಿಯಾಗುವುದರ ಮೂಲಕ ನಿರುದ್ಯೋಗ ಸಂಭವಿಸುತ್ತದೆ. ನೆಕ್ಸ್ಟ್ ಒನ್, ಉದ್ಯಮಶೀಲತೆಯ ಕೊರತೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಆರ್ಥಿಕತೆಯಲ್ಲಿರುವಂಥ ಮಾನವ ಸಂಪನ್ಮೂಲ ಸ್ವಯಂ ಉದ್ಯೋಗವನ್ನು ಮಾಡುವುದಿಲ್ಲ ಅಥವಾ ಸ್ವಯಂ ಉದ್ಯಮವನ್ನು ಆರಂಭಿಸುವ ಮನೋಭಾವ ಕಡಿಮೆ ಇರುವುದರಿಂದ ಇವರು ಉದ್ಯೋಗದ ಮೇಲೆ ಅವಲಂಬನೆ ಹೆಚ್ಚಳವಾಗುವುದರಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುವಂಥ ಸಾಧ್ಯತೆ ಇರ್ತದೆ. 11, ಅಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯಿಂದಾಗಿ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ದೇಶದಲ್ಲಿ ಕೆಲವು ಪ್ರದೇಶಗಳು ಮಾತ್ರ ಅಭಿವೃದ್ಧಿಯಾಗಿದ್ದು ಇನ್ನೂ ಕೆಲವು ಹಿಂದುಳಿದಿರುವಂಥ ಪ್ರದೇಶಗಳಾಗಿದ್ದರಿಂದ ಉದ್ಯೋಗಾವಕಾಶಗಳ ವಿತರಣೆ ಏನಾಗ್ತದೆ, ಅಸಮವಾಗಿ ಕಂಡು ಬರ್ತದೆ. ಎಲ್ಲಿ ಡೆವಲಪ್ಮೆಂಟ್ ಐತಲ್ಲ ಅಲ್ಲಿ ಉದ್ಯೋಗ ಸಿಗ್ತಾವೆ, ಎಲ್ಲಿ ಡೆವಲಪ್ಮೆಂಟ್ ಆಗಿರಲ್ಲ ಅಲ್ಲಿ
ಉದ್ಯೋಗ ಸಿಗುವುದರ ಬದಲು ನಿರುದ್ಯೋಗ ಸಂಭವಿಸುತ್ತದೆ. 12. ಯೋಜನೆಗಳ ಅನುಷ್ಠಾನದ ದುರ್ಬಲತೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಅಂದ್ರೆ ಸರ್ಕಾರ ಹಮ್ಮಿಕೊಳ್ಳುವಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಏನಿದಾವಲ್ಲ, ಯೋಜನೆಗಳು ಏನಿದಾವಲ್ಲ, ಆ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನವಾಗಲಿಕ್ಕಂತಂದ್ರೆ ನಿರುದ್ಯೋಗ ಹೆಚ್ಚಳಕ್ಕೆ ಅವು ಕಾರಣವಾಗಿ ಪರಿಗಣಿಸುತ್ತವೆ. 13. ಕಾರ್ಮಿಕರ ಕೌಶಲ್ಯದ ಕೊರತೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಉದ್ಯೋಗ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳು ಕಾರ್ಮಿಕರಲ್ಲಿ ಇಲ್ಲದಿರುವುದರಿಂದ ಉದ್ಯೋಗ ದೊರೆಯದೆ ನಿರುದ್ಯೋಗ ಹೆಚ್ಚುವಂಥ ಸಂಭವ ಇರ್ತದೆ. ಹೀಗಾಗಿ ಕಾರ್ಮಿಕರ ಕೌಶಲ್ಯ ಕೊರತೆಯಿಂದ ಆರ್ಥಿಕತೆಯಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಳವಾಗುತ್ತದೆ. 14. ವೇತನ ಮತ್ತು ಉದ್ಯೋಗದ ನಿಯಮಗಳ ಕಠಿಣತೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ವೇತನ ನಿರೀಕ್ಷೆ ಮತ್ತು ಕಠಿಣ ಕಾರ್ಮಿಕ ಕಾನೂನುಗಳು ಉದ್ಯೋಗ ಸೃಷ್ಟಿಗೆ ಅಡ್ಡಿಯಾಗುವಂಥ ಸಂಭವ ಇರ್ತದೆ. ಒಂದು ವೇತನ ಸಮಸ್ಯೆ, ಇನ್ನೊಂದು ಕಠಿಣವಾದಂಥ ಕಾನೂನು ನಿಯಮಗಳನ್ನು ಅನುಸಾರ ಮಾಡಿದರೆ ಆ ಉದ್ಯೋಗ ಪಡೆಯಲು ಜನರು ಹಿಂದೇಟನ್ನು ಹಾಕುವುದರಿಂದ ನಿರುದ್ಯೋಗ ಸಂಭವಿಸುವಂಥ ಸಾಧ್ಯತೆ ಇರ್ತದೆ. 15. ಖಾಸಗಿ ವಲಯದ ಉದ್ಯೋಗದ ಕುಸಿತ ಅಂತೇಳಿ. ಇಲ್ಲಿ ಖಾಸಗಿ ವಲಯದಲ್ಲಿ ಹೊಸ ನೇಮಕಾತಿಗಳು ಕಡಿಮೆ ಆಗಿರುವುದರಿಂದ ನಿರುದ್ಯೋಗ ಸಂಭವಿಸುವಂಥ ಅಥವಾ ನಿರುದ್ಯೋಗ ಹೆಚ್ಚಳಕ್ಕೆ ಪ್ರಮುಖವಂಥ ಕಾರಣ ಆಗಿದೆ. 16. ವಿದೇಶಿ ಸ್ಪರ್ಧೆಯಿಂದಾಗಿ ದೇಶೀಯ ಆರ್ಥಿಕತೆಯಲ್ಲಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಪೈಪೋಟಿಯಿಂದಾಗಿ ಕೆಲವು ದೇಶೀಯ ಕೈಗಾರಿಕೆಗಳು ಹಿನ್ನಡೆ ಒಳಪಡುತ್ತವೆ ಅಥವಾ ಮುಚ್ಚುವಂಥ ಸಂಭವ ಇರ್ತದೆ. ಯಾಕಂದರೆ ಅಂತಾರಾಷ್ಟ್ರೀಯ ಕೈಗಾರಿಕೆಗಳು ಅಥವಾ ವಿದೇಶಿ ಕಂಪನಿಗಳು ಹೆಚ್ಚಿನ ಒಂದು ಸ್ಪರ್ಧೆಯನ್ನು ನೀಡುವುದರಿಂದ ಈ ದೇಶೀಯ ಕೈಗಾರಿಕೆಗಳು ಪೈಪೋಟಿಯನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ದೇಶೀಯ ಕೈಗಾರಿಕೆಗಳು ಪೈಪೋಟಿ ನೀಡಲಿಕ್ಕಂತಂದ್ರೆ ಆ ದೇಶೀಯ ಕೈಗಾರಿಕೆಗಳನ್ನು ಮುಚ್ಚುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಅವುಗಳನ್ನು ಮುಚ್ಚಿದ್ರೆ ಅಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವಿಕೆ ಸಂಭವ ಹೆಚ್ಚಾಗಿ ಇರುತ್ತದೆ. 17. ತಾಂತ್ರಿಕ ಡಿಜಿಟಲ್ ಬದಲಾವಣೆಯಿಂದಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕ್ಷೇತ್ರದಲ್ಲಿ ಡಿಜಿಟಲೀಕರಣ, AI ಬಂದಿದೆ, ಆಟೋಮೇಷನ್ ಬಂದಿದೆ. ಇವುಗಳಿಂದ ಕಡಿಮೆ ಕೌಶಲ್ಯದ ಉದ್ಯೋಗಗಳು ನಾಶವಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬಂದಿದೆ. ಇನ್ನು 18ನೇದು ಕೃಷಿ ಭೂಮಿ ವಿಭಜನೆಯಿಂದಾಗಿ ನಿರುದ್ಯೋಗ ಸಂಭವಿಸಿದೆ. ಪೀಳಿಗೆಯಿಂದ ಪೀಳಿಗೆಗೆ ಭೂಮಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಭಜನೆಯಾಗಿ ಕೃಷಿಯಲ್ಲಿ ಸಾಕಷ್ಟು ಉದ್ಯೋಗ ಸಿಗದೇ ಕಾರಣವಾಗಿ ಅಲ್ಲಿ ಇದು ನಿರುದ್ಯೋಗ ಹೆಚ್ಚಳಕ್ಕೆ ಪ್ರಮುಖವಂಥ ಕಾರಣ ಆಗಿದೆ. ಯಾಕಂದರೆ ಭೂಮಿ ಇದ್ದಂಥ ಭೂಮಿ ಚಿಕ್ಕ ಚಿಕ್ಕ ಭಾಗವಾಗಿ ವಿಂಗಡಣೆ ಆತಂದ್ರೆ ಕೃಷಿಯನ್ನು ಮಾಡಲು ಆ ಭೂಮಿ ಸಾಕಾಗುವುದಿಲ್ಲ. ಹೀಗಾಗಿ ಅದರ ಮೇಲೆ ಅವಲಂಬನೆ ಹೊಂದಿರುವಂಥ ಕೂಲಿ ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. 19 ಅಥವಾ ಕೊನೆಯ ಕಾರಣ, ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ನಿರುದ್ಯೋಗ ಹೆಚ್ಚಳವಾಗುತ್ತದೆ. ಅಂದ್ರೆ ಏನಾದರೂ ಬರ ಬಂತಂದ್ರೆ ಪ್ರವಾಹ, ಮಹಾಮಾರಿ ಇಂಥ ಮುಂತಾದವುಗಳಿಂದ ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಂಠಿತವಾಗಿ ಅಂತಹ ಆರ್ಥಿಕತೆಯಲ್ಲಿ ಉದ್ಯೋಗ ಸಂಪೂರ್ಣವಾಗಿ ಕಡಿಮೆಯಾಗಿ ನಿರುದ್ಯೋಗ ಸಂಭವಿಸುತ್ತದೆ. ಇಷ್ಟು ನಿರುದ್ಯೋಗ ಹೆಚ್ಚಳಕ್ಕೆ ನಿಮಗೆ ಪರೀಕ್ಷೆಗೆ ಉಪಯುಕ್ತವಾದಂಥ 19 ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿಕೊಟ್ಟಿದ್ದೇನೆ. ಇನ್ನು ಕೊನೆಗೆ ನೀವೇನು ಮಾಡಬೇಕು, ಈ ನಿರುದ್ಯೋಗದ ಉಪಸಂಹಾರವನ್ನು ಬರಬೇಕು. ನಿರುದ್ಯೋಗವು ಇಂದು ಭಾರತದ ಪ್ರಮುಖ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಲ್ಲಿ ಇದು ಕೂಡ ಒಂದಾಗಿದೆ. ಯಾಕಂತಂದ್ರೆ ಇತ್ತೀಚೆಗೆ ಇಂಡಿಯಾದೊಳಗೆ ವೇಗವಾದ ಜನಸಂಖ್ಯೆ ಹೆಚ್ಚಳವಾಗುತ್ತಿರುವಂಥ ಜನಸಂಖ್ಯೆ, ಉದ್ಯೋಗಮುಖಿ ಶಿಕ್ಷಣದ ಕೊರತೆ, ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ, ನಿಧಾನಗತಿಯ ಕೈಗಾರಿಕಾ ಬೆಳವಣಿಗೆ, ತಾಂತ್ರಿಕ ಬದಲಾವಣೆಗಳು ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಹೀಗೆ ಆರ್ಥಿಕತೆಯಲ್ಲಿ ಏನಾದರೂ ನಿರುದ್ಯೋಗ ಪ್ರಮಾಣ ಹೆಚ್ಚಳವಾತಂತಂದ್ರೆ ಅಲ್ಲಿ ಬಡತನ ಪ್ರಮಾಣ ಹೆಚ್ಚಳವಾಗ್ಬೋದು, ಆದಾಯದ ಅಸಮಾನತೆ ಹೆಚ್ಚಳ ಆಗ್ತದೆ, ಸಾಮಾಜಿಕ ಅಶಾಂತಿ ಉಂಟಾಗ್ಬೋದು ಮತ್ತು ಮಾನವ ಸಂಪನ್ಮೂಲ ಸಂಪೂರ್ಣವಾಗಿ ವ್ಯರ್ಥವಾಗಿ ಬಳಕೆಯಾಗುವ ಸಮಸ್ಯೆ ನಾವು ಆರ್ಥಿಕತೆಯಲ್ಲಿ ಕಾಣ್ಬೋದು. ಹೀಗಾಗಿ ಆದಷ್ಟು ಇವತ್ತಿನ ದಿನಮಾನಗಳಲ್ಲಿ ನಾವೇನು ಮಾಡಬೇಕು, ಹೊಸ ಹೊಸ ಉದ್ಯೋಗವನ್ನು
ಅಥವಾ ಉದ್ಯೋಗ ಯೋಜನೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಹೊಸದಾಗಿ ಬಂಡವಾಳವನ್ನು ಹೂಡಿಕೆ ಮಾಡುವುದರ ಮೂಲಕ ಈ ನಿರುದ್ಯೋಗದ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿದರೆ ಆರ್ಥಿಕತೆಯಲ್ಲಿ ಬಡತನ ಸಮಸ್ಯೆ ನಿವಾರಣೆ ಆಗ್ತದೆ, ಆದಾಯದ ಅಸಮಾನತೆ ನಿವಾರಣೆ ಆಗ್ತದೆ ಮತ್ತು ಸಾಮಾಜಿಕ ಅಶಾಂತಿಯನ್ನು ನಾವು ನಿವಾರಣೆಯನ್ನು ಮಾಡಬಹುದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ನಿರುದ್ಯೋಗ ಹೆಚ್ಚಳಿಕೆಯ ಕಾರಣಗಳು ಮತ್ತು ಅದರ ಉಪಸಂಹಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಮುಂದಿನ ತರಗತಿ ಒಳಗೆ ಇದರ ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ನನ್ನ ಅರ್ಥಶಾಸ್ತ್ರದ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.